ಎಲ್ಲರೂ ಜೊತೆಗಿದ್ರು. ಈಗ ದವಸ ಧಾನ್ಯಗಳು ಬಂದು ಅಕ್ಕಿ, ಬೇಳೆ, ಜೋಳ, ಏನೋ ಭತ್ತ ಏನೇನೋ ಬೆಳೀತಾ ಇದಾರೆ, ಕಾರ್ನು, ಹೌದು. ಮೆಕ್ಕೆಜೋಳ ಎಲ್ಲ ಬೆಳೀತಾ ಇದಾರೆ. ಬೆಳೆದ್ಮೇಲೆ ಇವೆಲ್ಲ ತಗೊಳ್ಬೇಕು, ಕಟ್ ಮಾಡ್ಬೇಕು, ಶುಚಿಗೊಳಿಸ್ಬೇಕು, ಎಲ್ಲ ಧಾನ್ಯಗಳನ್ನ ತಗೊಂಡ್ಬಿಟ್ಟು ಒಂದ್ ಕಡೆ ಇಡ್ಬೇಕು. ಈಗ ಎಲ್ಲಿ ಇಡ್ಬೇಕು ಅಂದ್ರೆ ಒಂದ್ ದೊಡ್ಡದು ಕಟ್ಟಡ ಮಾಡ್ಬೇಕು. ಕಟ್ಟಡ ಅಂದ್ರೆ ಅಡತೆ ಒಂದ್ ದೊಡ್ಡ ರೂಮ್ ಮಾಡ್ಬೇಕು, ಗ್ರ್ಯಾನರೀಸ್ ಅಂತ ಹೇಳ್ತಾರೆ, ಅಲ್ಲಿ ಇಡಬೇಕು. ಇದು ಕೆಲಸ ಪ್ರಾರಂಭವಾಯ್ತು. ಈಗ ಇಲ್ಲಿ ಹಲವಾರು ಸಮಸ್ಯೆಗಳು ಬಂದ್ವು ನಮಗೆ. ಏನಾಗುತ್ತಂದ್ರೆ ಆ ಟೈಮ್ಗೆ ಈಗಿನ ತರ ಫರ್ಟಿಲೈಸರ್ಸ್ ಇರ್ಲಿಲ್ಲ, ಕೆಮಿಕಲ್ಸ್ ಇರ್ಲಿಲ್ಲ, ಗೊಬ್ಬರ ಏನ್ ಹಾಕ್ಬೇಕು ಅಂತ ಕೂಡ ಆಮೇಲೆ ತುಂಬಾ ಲೇಟ್ ಆಗಿ ಗೊತ್ತಾಯ್ತು ಅವ್ರಿಗೆ. ಸ್ಟಾರ್ಟಿಂಗ್ ನಲ್ಲಿ ಏನಾಗ್ತಾ ಇತ್ತು ವಿಶಿಷ್ಟವಾಗಿ ಅಂದ್ರೆ ನ್ಯಾಚುರಲ್ ಫೋರ್ಸಸ್ ಮೇಲೆ ಯಾವ ರೀತಿ ಕಂಟ್ರೋಲ್ ಇರಲ್ಲ ಮನುಷ್ಯನಿಗೆ, ತಿಳಿತಾ ಇದೆ ಅಲ್ವಾ? ಅಂದ್ರೆ ಇದನ್ನ ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಾಗುತ್ತಿತ್ತಂದ್ರೆ ಮಳೆನೇ ಬಂದಿಲ್ಲ 2 ವರ್ಷ, ಬೆಳೆ ಆಗುತ್ತಾ? ಈಗೇನಿದೆ, ಮಳೆ ಬಂದಿಲ್ಲ ಅಂದ್ರೆ ಎಲ್ಲಿಂದನೂ ನೀರು ತಂದ್ಬಿಟ್ಟು ಅಥವಾ ಜಮೀನಿ ಬೋರ್ವೆಲ್ ಇಂದ ನೀರು ತೆಗೆದ್ಬಿಟ್ಟು ಮೋಟರ್ ಇಂದ ಹಾಕೋದು ಪಾಸಿಬಿಲಿಟಿ ಇದೆ. ಅಷ್ಟು ನೀರು ಬರೋದಿಲ್ಲ ಅಂದ್ರೂ ಕೂಡ ಏನೋ ಸ್ವಲ್ಪ ಆಗುತ್ತೆ ಅದರಿಂದ, ಹೌದಲ್ವಾ? ಈಗ 2 ವರ್ಷ 3 ವರ್ಷ ಮಳೆನೇ ಬಂದಿಲ್ಲ ಅಂದ್ರೆ ಬೆಳೆ ಆಗೋದಿಲ್ಲ, ಹೌದಾ? ಅಥವಾ ಇನ್ನೊಂದೇನೋ ಚಿಕ್ಕ ಚಿಕ್ಕ ಹುಳುಗಳು ಬರುತ್ತೆ. ಆ ಹುಳುಗಳೆಲ್ಲ ಬಂದ್ಬಿಟ್ಟು ಎಲ್ಲ ಕ್ರಿಮಿಕೀಟಗಳು ನಿಮ್ಮೆಲ್ಲ ಫಸಲ್ಗಳನ್ನ ತಿಂದ್ಬಿಡುತ್ತೆ, ನಷ್ಟ ಮಾಡ್ಬಿಡುತ್ತೆ. ಲೋಕಸ್ ಅಂತಾರೆ ಅದಕ್ಕೆ. ತುಂಬಾ ಈಗೂ ಸಿಗುತ್ತೆ, ನೀವು ಯೂಟ್ಯೂಬ್ ಮಾಡಿದ್ರೆ ಅವು ಲಕ್ಷಾಂತರ ಗುಂಪಿನಲ್ಲಿ ಬರುತ್ತವೆ, ಬಂದ್ಬಿಟ್ಟು ಎಲ್ಲ ತಿಂದ್ಬಿಟ್ಟು ಹೋಗ್ಬಿಡುತ್ತೆ, ಎಲ್ಲ ಹಾಳು ಮಾಡ್ಬಿಡುತ್ತೆ ತರ. ಈ ರೀತಿ ಆಗ್ತಾ ಇತ್ತು. ಅವಾಗ ವೈಜ್ಞಾನಿಕವಾಗಿ ತಾರ್ಕಿಕವಾಗಿ ಆ ಲೆವೆಲ್ ಬೆಳೆದಿಲ್ಲ ಮನುಷ್ಯ. ಇದು ಎದಕ್ ಆಗ್ತಾ ಇದೆ ಅಂತ ಗೊತ್ತಿರ್ಲಿಲ್ಲ, ಹೌದಾ? ಅವಾಗ ಏನ್ ಮಾಡ್ತಾ ಇದ್ರು, ಅವರು ಡಿಸ್ಕಸ್ ಮಾಡ್ತಾ ಇದ್ರು. ಅದ್ರಲ್ಲಿ ಒಬ್ಬನ ಯಾರೋ ಸ್ವಲ್ಪ ತಲೆಯವರೋನು, ತರ್ಕ ಜೊತೆ ತರ್ಕ ಕೂಡ ಗೊತ್ತಿರೋನು, ಅವನೇನ್ ಹೇಳ್ತಾ ಇದ್ದ, ಇಲ್ಲಿರುವ ನೈಸರ್ಗಿಕ ತತ್ವಗಳಿವಲ್ವಾ, ಅದ್ರ ಜೊತೆ ನಾನು ಸಂಪರ್ಕ ಸಾಧಿಸಬಲ್ಲೆ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಯಾಕಂದ್ರೆ ಇವತ್ತು ಹೇಳ್ತೀವಿ ನಾವು, ತಿಳಿತಲ್ವಾ? ಇಲ್ಲಿರೋ ನೈಸರ್ಗಿಕ ತತ್ವಗಳ ಜೊತೆ ನಾನು ಸಂಪರ್ಕ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು, ಐ ಕ್ಯಾನ್ ಟಾಕ್ ಟು ದಮ್, ಹೌದಲ್ವಾ? ಕೇಳಿದ ತಕ್ಷಣ ಅವ್ರಿಗೆಲ್ಲ ಕೆಲವೊಬ್ಬರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಹೇಗೆ ಅಂತ ಅವ್ರಿಗೂ ಗೊತ್ತಿಲ್ಲ, ಏನೋ ಮಾಡ್ತಾ ಇದ್ದಾನೆ, ಹತ್ರ ಏನೋ ಶಕ್ತಿ ಇದೆ ಅಂತ. ಸೊ ಅವನೇನ್ ಮಾಡ್ತಾ ಇದ್ದ, ಹೋಗ್ಬಿಟ್ಟು ಎಲ್ಲೊಂದು ಗುಹೆಯಲ್ಲಿ ಕುತ್ಕೊಂಡ್ಬಿಟ್ಟು, ಎಲ್ಲೊಂದ್ ಕಡೆ ಕುತ್ಕೊಂಡ್ಬಿಟ್ಟು ನಾನ್ ಮಾತಾಡ್ದಾಗ ಏನೋ ಮಾಡ್ತಾ ಇದ್ದ. ಬಂದ್ಬಿಟ್ಟು, ಇಲ್ಲ ನೀವ್ ಈ ಸರ್ತಿ 4 ಮೊಲಗಳನ್ನ ತಂದು ಕೊಡ್ಬೇಕು, 4 ಈ ಹಣ್ಣನ್ನ ತಂದಿಡ್ಬೇಕು, ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದ ಅವನು. ಇದೆಲ್ಲ ಡಾಕ್ಯುಮೆಂಟೆಡ್ ಇದೆ, ಅದಕ್ಕೆಲ್ಲ ಆರ್ಕಿಯಾಲಜಿಕಲ್ ಪ್ರೂಫ್ ಇದೆ. ನೀವು ಬೇಕಾದ್ರೆ ಪುಸ್ತಕದಲ್ಲಿ ಓದ್ಬೋದು, ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದಕ್ಕೆ. ಇವರಿಗೆ ಶಾಮನ್ ಅಂತ ಹೇಳ್ತಾರೆ, ಶಾಮನ್. ಓಕೆ, ನಾವು ಈಗ ಇವತ್ತಿನ ಇದರಲ್ಲಿ ಮಾಂತ್ರಿಕ ಅಂತ ಹೇಳ್ತೀವಿ, ಕೆಲವರಲ್ಲಿ ಅರ್ಚಕರು ಅಂತ ಹೇಳ್ತೀವಿ. ನೀವು ಮತ್ತೆ ಅರ್ಚಕರು ಅಂದ್ರೆ ಇವತ್ತಿನ ಅರ್ಚಕ ಅಂತೆಲ್ಲ ಅವ್ರ ಜೊತೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನಾ ಅವ್ರ ಬಗ್ಗೆ ಹೇಳ್ತಾ ಇಲ್ಲ, ಈ ಶಾಮನ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದ್ರೆ ಆ ಒಂದು ಪದದ ಅರ್ಥವನ್ನ ಹೇಳ್ತಾ ಇದ್ದೀನಿ.